ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಏನೇ ಡೆವಲಪ್ಮೆಂಟ್ಸ್ ಇದ್ರು ನನಗೆ ಕಾಲ್ ಮಾಡು, ಅರ್ಥ ಆಯ್ತಾ? ಓಕೆ ಸರ್. ಅಕ್ಕ ಕಾವೇರಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಳಲ್ಲ, ಸದ್ಯ ಅಷ್ಟು ಮಾಡಿದ್ರೆ ಸಾಕು. ಹಾಯ್ ಹಾಯ್. ಗೈಸ್, ನಿಮ್ಮೆಲ್ಲರ ಹತ್ರನೂ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡೋದಿತ್ತು. ಪ್ಲೀಸ್ ಟೇಕ್ ಯೋರ್ ಸೀಟ್. ಯಾವಾಗ ನೋಡಿದ್ರು ಬ್ಯುಸಿನೇ ಇವಳು. ಹೇ ಹುಡುಗಿ, ಒಂದ್ಸಲ ನನ್ನ ನೋಡೆ, ನಾನು ವಾಪಸ್ ಬಂದಿದ್ದೀನಿ. ನನಗೇನಾಗಿದೆ? ನಾನು ಯಾಕೆ ಹೀಗೆ ನಡ್ಕೋತಾ ಇದ್ದೀನಿ? ಅವಳಿಗೆ ನಾನು ಭಯ ಪಡ್ತಾ ಇದ್ದೀನ? ನಾನು ಹೇಗೆ ಅವಳನ್ನು ಫೇಸ್ ಮಾಡಲಿ? ಇಲ್ಲ, ನಾನೇನಾದರೂ ಮಾಡಲೇಬೇಕು. ಈ ಥರ ಟೆನ್ಷನಲ್ಲಿ ಇರೋಕ್ಕಾಗಲ್ಲಪ್ಪ. ಅವಳ ಹತ್ರ ನಾನು ಮಾತಾಡಿ ಬೇಗ ನಾರ್ಮಲ್ ಆಗಬೇಕು. ಸರ್, ಗುಡ್ ಮಾರ್ನಿಂಗ್. ಏನು ಸರ್, ತುಂಬ ದಿನಗಳಾಯ್ತು ಈ ಕಡೆ. ಚೇರ್ ಅಷ್ಟು ಕಂಫರ್ಟ್ ಇಲ್ಲ ಸರ್. ನಿಮ್ಮನ್ನು ನೋಡಿ ತುಂಬ ದಿನಗಳಾಯಿತು. ನೆನ್ನೆ ತಾನೇ ಮನೇಲಿ ನೋಡಿದ್ದೀರಾ. ಸರ್, ಅದು ನೆನೆ ನಿಮ್ಮ ಮನೇಲಿ ಸರ್. ಆಫೀಸಲ್ಲಿ ನಿಮ್ಮನ್ನು ಕಂಡು ತುಂಬ ದಿನಗಳಾಯಿತು ಅಂತ ಹೇಳಿದೆ ಸರ್. ನೋಡಿ, ನಾನೇನೋ ಬೇರೆ ಯೋಚನೆಯಲ್ಲಿದ್ದೀನಿ. ಸುಮ್ಮನೆ ತಲೆ ತಿನ್ಬೇಡಿ, ಸುಮ್ಮನೆ ಹೊರಡಿ. ಓಕೆ ಸರ್, ಸಾರಿ. ಸರ್, ನೀವು ಮದುವೆ ಪ್ಲಾನಿಂಗಲ್ಲಿ ಬ್ಯುಸಿ ಇದ್ದೀರಾ? ಏನು ಗುರು ನಿನ್ನ ಪ್ರಾಬ್ಲಮ್ಮು? ಯಾರ ಮದುವೆ, ಯಾವ ಪ್ಲಾನಿಂಗು, ಏನು ಹೇಳ್ತಿದ್ಯಾ? ಸರ್, ಅದು ನನಗೊಂದು ಸ್ಮಾಲ್ ಇನ್ಫಾರ್ಮೇಶನ್ ಸಿಕ್ಕಿದೆ, ಹೇಳ? ನೋಡಿ, ಲಾಸ್ಟ್ ಟೈಮ್ ಥರ ಏನಾದರೂ ಹೇಳಿದ್ರೆ ನಿನ್ನ ID ಕಾರ್ಡ್ ಇಸ್ಕೊಂಡು ಆಫೀಸಿಂದ ಒದ್ದು ಹೊರಗಾಕ್ಬೇಕಾಗತ್ತೆ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಸರ್. ಸರ್, ಇದು ಪಕ್ಕಾ ಜೆನ್ಯೂನ್ ಇನ್ಫಾರ್ಮೇಶನ್ನು. ಐ ಆಮ್ ಶೂರ್ ಸರ್, ಈ ಸಲ ನೀವು ಡಿಸಪಾಯಿಂಟ್ ಆಗೋದೇ ಇಲ್ಲ. ಸರಿ, ಆಯಿತು. ಅದೇನೇ ಹೇಳಬೇಕೋ ಹೇಳ್ಬಿಟ್ಟು ಹೊರಡಿ. ನಾನು ಅಂದ್ಕೊಂಡೆ ನೀವು ಕಾವೇರಿ ಮದುವೆ ಬ್ಯುಸಿಲಿದ್ದೀರಾ ಅಂತ. ವಾಟ್? ಕಾವೇರಿ ಮದುವೆನಾ? ಹ್ಞೂ ಸರ್, ಕಾವೇರಿ ಮದುವೆನೇ. ನಾನು ಅವಳನ್ನ ಈಗಷ್ಟೇ ಕ್ಯಾಬಿನಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಬ್ಯುಸಿ ಇದ್ದಾಳೆ ಆ್ಯಂಡ್ ಆರಾಮಾಗೆ ಇದ್ದಾಳೆ. ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ತಿನ್ಬೇಡ. ನಾನ್ ಸೆನ್ಸ್. ಓ ಸರ್, ಕಾವೇರಿ ನಾರ್ಮಲ್ ಆಗೇ ಇದ್ದಾಳೆ. ಯಾಕೆಂದ್ರೆ ಅವಳಿಗೆ ವಿಷಯನೇ ಗೊತ್ತಿಲ್ಲ. ಈ ಪ್ಲಾನಿಂಗ್ ಎಲ್ಲ ನಡೀತಿರೋದು ಅವ್ರ ಅಮ್ಮ ಮತ್ತೆ ಅವ್ರ ಅಕ್ಕನಿಂದ, ಅಂದ್ರೆ ನನ್ನ ಹೆಂಡತಿ ಮತ್ತೆ ನಮ್ಮ ಅತ್ತೆಯಿಂದ. ಸರ್, ಇನ್ನೊಂದು ವಿಷಯ ಹೇಳ. ಕಾವೇರಿ ಮದುವೆ ಫಿಕ್ಸ್ ಆಗಿರೋದು ಯದು ಜೊತೆ ಸರ್. ಯದು ಜೊತೆನಾ? ಹ್ಞೂ ಸರ್, ಯದು ಜೊತೆನೆ. ನಿಂದು ಯಾಕೋ ಜಾಸ್ತಿ ಆಯ್ತು. ಹಾಗೇನಾದ್ರು ಇದ್ದಿದ್ರೆ ನನಗೆ ಗೊತ್ತಾಗಬೇಕಿತ್ತು ತಾನೆ. ಅಲ್ಲ, ನೀನೇ ನನ್ನ ಜೊತೆ ಆಟ ಆಡ್ತಾ ಇದೀಯಾ? ನನ್ನ ಬಗ್ಗೆ ಏನು ಅನ್ಕೊಂಡಿದ್ಯಾ? ಅಯ್ಯೋ ಸರ್, ನಾನು ಖಂಡಿತ ಆಟ ಆಡ್ತಾ ಇಲ್ಲ.
ನಮ್ಮ ತಾಯಿನೇ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ನಮ್ಮ ಮತ್ತೆ ಪೂರ್ಣಿ ಎದು ಜಾತಕ ತಂದಿದ್ದು ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಅಷ್ಟೇ ಯಾಕೆ, ಅವ್ರು ಗುರುಜಿ ಹತ್ರ ಮಾತಾಡ್ತಿದ್ರು. ಅದಕ್ಕೆ ನಿನ್ನೆ ಗುರುಜಿ ಕಾವೇರಿನೂ ನೆಕ್ಸ್ಟ್ ಟೈಮ್ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ರು. ಮುಂದಿನ ಸಲ ನಮ್ಮ ಆಶ್ರಮಕ್ಕೆ ಬರುವಾಗ ನಿಮ್ಮ ಮಗಳನ್ನು ಕರ್ಕೊಂಡು ಬನ್ನಿ. ಆಯ್ತು ಗುರುಗಳೇ. ಅತ್ತೆ ಮತ್ತೆ ಪೂರ್ಣಿ ನಾಳೆ ಎದು ಜಾತಕ ತಗೊಂಡು ಗುರುಜಿ ಹತ್ರ ಹೋಗ್ತಾ ಇದ್ದಾರೆ. ಸರಿ ಸರ್, ನಾನು ಹೊರಡ್ತೀನಿ, ಸ್ವಲ್ಪ ಕೆಲಸ ಇದೆ. ಪ್ರೀತು, ಏನೋ ಮಾಡ್ತಿದ್ಯಾ? ಹೇಗೆ ನಡೀತಿದೆ ಕೆಲಸ ಎಲ್ಲ ಆಫೀಸಲ್ಲಿ? ಹಾ ಅಕ್ಕ, ಓಕೆ. ಆದ್ರೆ ಇಲ್ಲಿ ಕೆಲವರು ಅರ್ಜೆಂಟಾಗಿ ಮದುವೆ ಆಗ ಕಾಯ್ತಾ ಇದ್ದಾರೆ. ಏನ್ ಹೇಳ್ತಿದ್ಯಾ? ಇವಾಗ ಯಾರು ಮದುವೆ ಆಗ್ತಾ ಇರೋದು? ನನ್ನ ಫ್ಯೂಚರ್ನ ಯಾರ ಜೊತೆ ಕಂಟಿನ್ಯೂ ಮಾಡಬೇಕು ಅನ್ಕೊಂಡಿದ್ನೋ ಅವ್ರೀಗ ಅವ್ರ ಜಾತಕನ ಬೇರೆಯವ್ರ ಜಾತಕದ ಜೊತೆ ಮ್ಯಾಚ್ ಮಾಡ್ಕೊಂಡು ಕೂತಿದ್ದಾರೆ. ಓಹ್, ಇದಾ ವಿಷಯ. ಹ್ಮ್ ಕಾವೇರಿ ನಿನ್ನ ಹತ್ರನೇ ಇದ್ದಾಳ? ಹ್ಮ್ ನೋಡು ಪ್ರೀತು, ಇವಾಗ ನಾನು ಏನು ಹೇಳ್ತೀನೋ ಅದನ್ನ ಕ್ಲೀನಾಗಿ ಕೇಳಿಸ್ಕೊ. ಎಸ್ ಆರ್ ನೋ, ಈ ಎರಡರಲ್ಲೇ ನೀನು ಆನ್ಸರ್ ಮಾಡಬೇಕು. ಓಕೆ? ಓಕೆ. ನೀನು ಅವಳ ಮದುವೆ ಬಗ್ಗೆ ಮಾತಾಡ್ತಿದ್ಯಾ? ಎಸ್. ಅವಳು ನೀನು ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದಾಳಾ? ಪ್ರೀತು, ಏನಾದ್ರೂ ಹೇಳು, ಎಸ್ ಆರ್ ನೋ ಅಂತ. ನನಗೆ ಹೇಗೆ ಗೊತ್ತಾಗಬೇಕು? ಎಸ್, ಆದ್ರೆ ನೋ. ಏನು ಹಾಗಂದ್ರೆ ಎಸ್ ಆರ್ ನೋ ಅಂತ ಎರಡು ಹೇಳ್ತಾ ಇದ್ಯಾ? ಯಾವ್ದಾದ್ರೂ ಒಂದು ಹೇಳು. ಎಸ್. ನಮ್ಮಪ್ಪಗೆ ಅದೇನ್ ಮಕ್ಕಳು ಅಂತ ಹುಟ್ಟಿದ್ರು. ಒಬ್ರಕ್ಕಿಂತ ಒಬ್ರು ತುಂಬಾ ಜ್ಞಾನಿಗಳೇ. ಲಿಸನ್, ಇವಾಗ ಹೇಳು, ಅವಳು ನೀನ್ ಮಾತಾಡೋದನ್ನ ಕೇಳಿಸ್ಕೊತಾ ಇದ್ದಾಳಾ? ಗೊತ್ತಿಲ್ಲ, ಒಳ್ಳೆ ರಾಕ್ ತರ ಕೂತಿದ್ದಾಳೆ. ನಾನು ಏನ್ ಮಾಡಿದ್ರು ರಿಯಾಕ್ಟ್ ಮಾಡ್ತಾ ಇಲ್ಲ. ಇಡಿಯಟ್. ಹಾಗಿದ್ರೆ ಅವಳು ಬೇರೆ ಏನೋ ಕೇಳಿಸ್ಕೊತಾ ಇರ್ಬೇಕು. ಒಂದ್ ಕೆಲ್ಸ ಮಾಡು, ಅವಳ ಹತ್ರ ಹೋಗಿ ಕಿವಿಯಲ್ಲಿ ಏನಾದ್ರೂ ಇದೆಯಾ ಅಂತ ನೋಡು. ಏರ್ಪೋರ್ಟ್ಸ್ ಏನಾದ್ರೂ ಇದೆಯಾ ನೋಡು.